ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಪ್ರಸಿದ್ಧ ಗಾಯಕರ ಬಗ್ಗೆ, ಪ್ರಸಿದ್ಧ ಕಲಾವಿದರ ಬಗ್ಗೆ, ಖ್ಯಾತ ಜನಪದ ಗಾಯಕರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಯಥೇಚ್ಛವಾಗಿ ಹೆಸರಾಗಿರ್ತಕ್ಕಂತಹ ಕಲಾವಿದರು, ಅವ್ರ ಹೆಸರಲ್ಲೇ ಶಿವ ಅಂತ ಇದೆ. ಏನು ಹೆಸರು, ಏನು ಕಟ್ಟ. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ಸಾಗಿರ್ತಕ್ಕಂಥ ಒಬ್ಬ ಕಲಾವಿದರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಏನೇ ಇರಲಿ, ಈ ಕಲಾವಿದರು ಆ ಕಂಠ ನೋಡಿದ್ರೆ ಎಂಥವ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಸುಮಾರು ಜನರು ಇವರು ಸಾಂಗನ್ನು, ಇವರ ಹರಿಕತೆಯನ್ನು ಕೇಳದೆ ನಿದ್ದೆ ಮಾಡೋದಿಲ್ಲ. ಎಷ್ಟೋ ಜನರಿಗೆ ಇವತ್ತು ಖುಷಿ ತಂದಿದೆ, ಎಷ್ಟೋ ಜನರಿಗೆ ಸಂತೋಷ ಆಗಿದೆ, ಎಷ್ಟೋ ಜನರಿಗೆ ಇವತ್ತು ಅವರು ಹಾಡನ್ನು, ಅವರು ಕತೆ ಕಾದಂಬರಿಯನ್ನು ನೋಡಿ ಇವತ್ತು ಸಂತೋಷವಾಗಿದೆ. ಇವತ್ತು ಒಂದು ಹಳ್ಳಿಯಲ್ಲಿ ಹುಟ್ಟಿ ಇಂಥ ಪ್ರಭಾವಿ ಖ್ಯಾತ ಗಾಯಕರು, ಕಲಾವಿದರು, ಜನಪದ ಸಾಹಿತ್ಯಗಾರರು, ಗಾಯಕರಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಆದರೆ ಹಳ್ಳಿ ಕುಟುಂಬದಲ್ಲಿ, ರೈತರ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಷ್ಟೊಂದು ಹೆಸರು ಮಾಡಿದಾರಲ್ಲ, ಅವ್ರಿಗೆ ನಮ್ದೊಂದು ಸಲಾಮ್ ಅಂತ ಕೂಡ ಹೇಳ್ಬೋದು. ನಾವು ಸುಮಾರು ಕಲಾವಿದರನ್ನ ಕೂಡ ಗುರುಸ್ತಾನೆ ಇದ್ದೀವಿ. ಆದರೆ ಇವತ್ತು ಗುರುಸುವಂಥ ಕಲಾವಿದರು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ, ಜಿಲ್ಲೆಯಲ್ಲಿ, ನಗರದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಇವತ್ತು ಯಥೇಚ್ಛವಾಗಿ ಕಾರ್ಯಕ್ರಮಗಳನ್ನು ಮಾಡಿ ಸಕ್ಸಸ್ ಆಗಿರ್ತಕ್ಕಂಥವ್ರು. ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ, ಕೂಡಿಟ್ಟು ಹಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ಇವರು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಒಂದೊಂದು ಕಲೆಯನ್ನು ಸೃಷ್ಟಿ ಆಗ್ತಾರೆ. ಸುಮಾರು ಜನರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ, ಎಷ್ಟೋ ಜನರಿಗೆ ಒಂದು ಮಾರ್ಗದರ್ಶನ ಆಗಿದ್ದಾರೆ. ಏನೇ ಇರಲಿ, ಇಂಥ ಕಲಾವಿದರನ್ನ ಇವತ್ತು ಇಡೀ ರಾಜ್ಯವೇ ಗುರುತಿಸಬೇಕು, ಇವತ್ತು ಕೇಂದ್ರವೇ ಕೂಡ ಗುರುತಿಸಬೇಕು. ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಕೇಂದ್ರ ಅಂದ ತಕ್ಷಣ ನನಗೊಂದು ಏನು ಫ್ಲಾಶ್ ಆಯ್ತು ಗೊತ್ತಾ? 65 ವರ್ಷಗಳಿಂದ ನಮ್ಮ ದೇಶದಲ್ಲಿ ಎಷ್ಟೋ ಕಲಾವಿದರು ಇದ್ರು, ಎಷ್ಟೋ ಸಾಹಸ ಮಾಡಿರ್ತಕ್ಕಂಥವ್ರಿದ್ರು, ಸಾಧನೆ ಮಾಡ್ತಕ್ಕಂಥವ್ರಿದ್ರು. ಅಂಥವ್ರನ್ನ 65 ವರ್ಷಗಳಿಂದ ಯಾರು ಕೂಡ ಗುರುತಿಸಲಿಲ್ಲ. ಆದರೆ ಕೇಂದ್ರ ಸರ್ಕಾರದ ಮಾನ್ಯ ಜನಮೆಚ್ಚಿದ ನಾಯಕರು, ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಯಾರ್ಯಾರು ಸಾಧಕರಿದ್ದಾರೋ ಅಂಥವ್ರನ್ನೆಲ್ಲ ಕೂಡ ಗುರುತಿಸಿದ್ರು. ಅದೇ ರೀತಿ ಕೂಡ ಇವತ್ತು ನಾವು ತೋರಿಸುವಂಥ ಈ ಕಲಾವಿದರನ್ನ ಕೂಡ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಇಂಥವ್ರನ್ನ ಗುರುತಿಸಬೇಕು. ಯಾಕಪ್ಪ ಅಂದರೆ ಇವತ್ತು ಹಳ್ಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಸಂದೇಶ, ಡಿಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶ, ಪಟ್ಟಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶ, ಜನರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕು, ಯಾವ ರೀತಿ ತಪ್ಪು ಮಾಡಬಾರ್ದು, ಯಾವ ರೀತಿ ಸರಿಪಡಿಸಬೇಕು, ಯಾವ ರೀತಿ ಹೊಂದಾಣಿಕೆ ಇರಬೇಕು, ಯಾವ ರೀತಿ ಸಂಸಾರ ಮಾಡಬೇಕು ಅನ್ನೋ ಒಂದು ಸಂದೇಶಗಳನ್ನು ಲಕ್ಷ ವೇದಿಕೆಯಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಇವತ್ತು ಇಂಥ ಕಲಾವಿದರನ್ನ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಗುರುತಿಸಬೇಕು, ಇವ್ರಿಗೂ ಒಂದು ಸಾಧನೆ ಪ್ರಶಸ್ತಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಕಲಾವಿದರಾಗಿ ಕಾಣ್ತಾ ಇದ್ದೀರಾ. 72 ವರ್ಷದ ಜೊತೆಯಾದ ಜೀವ ಬೇರಾಯಿತಲ್ಲೋ ಶಿವನೇ. 72 ವರ್ಷ ಜೊತೆಗಿದ್ದ ಜೀವ ಬೇರಾಯಿತಲ್ಲೋ ಶಿವನೇ. ಬನ್ನಿ, ಇವತ್ತು ನಮ್ಮ ಜೊತೆ ಇರತಕ್ಕಂಥ ಶಿವಾರ ಉಮೇಶ್ ಅವರು ಹುಟ್ಟಿದ್ದು ಹೇಗೆ, ಅವ್ರು ಬೆಳೆದಿದ್ದು ಹೇಗೆ, ಅವ್ರು ಯಾವ ರೀತಿ ಸಾಧನೆ ಮಾಡಿದ್ರು, ಕೃಷಿ ಇಲಾಖೆಯಿಂದ ಒಬ್ಬ ರೈತರಿಂದ ಇವತ್ತು ಈ ಒಂದು ಕಲಾವಿದರ ಆಗಿದ್ದು ಹೇಗೆ, ಇವ್ರ ಕನಸೇನು, ಇವ್ರು ಯಾವ ರೀತಿ ಬೆಳೆದ್ರು, ಯಾವ ರೀತಿ ಬೆಳಿಬೋದು, ಇವತ್ತು ಇವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಜನರಲ್ಲಿ ಅಭಿಪ್ರಾಯ ಇದೆ, ಇವರು ಇದುವರೆಗೂ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ, ಇವ್ರ ಕಾರ್ಯಕ್ರಮ ಮಾಡಿದ್ರೆ ಯಾವ ರೀತಿ ಇರ್ಬೋದು, ಒಟ್ಟಾರೆ ಸಂಪೂರ್ಣವಾದಂಥ ಮಾಹಿತಿಯೊಂದಿಗೆ ನಮ್ಮ ಜೊತೆ ಶಿವಾರ ಉಮೇಶ್ ಅವರು ಇದ್ದಾರೆ. ಅವ್ರು ಏನು ಮಾತಾಡ್ತಾರೋ ಬನ್ನಿ ನೋಡ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ನಮ್ಮ ಐಡಿಯಾ ನ್ಯೂಸ್ ಚಾನಲಲ್ಲಿ ತಮ್ಮನ್ನು ಇಂಟ್ರೋ ಮಾಡೋದಕ್ಕೆ ಇವತ್ತು ಈ ಒಂದು ವೇದಿಕೆಗೆ ಬಂದಿದ್ವಿ. ಸರ್, ನೀವು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಕಲಾವಿದರಾಗಿ ಕಾಣ್ತಾ ಇದ್ದೀರಾ. ಸೊ ಗಾಯಕರಾಗಿ, ಹರಕತೆ ದಾಸಾಗಿ, ನಿಜವಾಗ್ಲೂ ಇವತ್ತು ನಿಮ್ಮನ್ನು ನೋಡ್ತಕ್ಕಂಥ ವೀಕ್ಷಕರು ಹೇಳೋದು ಒಂದೇ, ಶಿವಾರ ಉಮೇಶ್ ಸರ್ ಯಾರು, ಅವ್ರು ಹೇಗೆ ಬಂದರು, ಇದನ್ನ ಸುಮಾರು ಜನ ಕೂಡ ಕೇಳ್ತಾ ಇದ್ದಾರೆ. ಸರ್, ನೀವು ಇವತ್ತು ಈ ಒಂದು ವೇದಿಕೆಗೆ ಬಂದು ಎಷ್ಟು ವರ್ಷ ಆಯ್ತು ಸರ್?
ಹೋಗುವಾಗ ಗೇಣು ಬಟ್ಟೆ ಕಾಣದೋ ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸರ್ 28 ವರ್ಷ ಆಯ್ತು ಸರ್. ಸರ್ ಇದಕ್ಕೆ ಬರಕ್ ಮೊದಲು ತಾವು ಏನ್ ಮಾಡ್ತಾ ಇದ್ರಿ ಸರ್? ಸರ್ ನಾನು ಕೃಷಿ, ನಮ್ಮ ವೃತ್ತಿ ಕೃಷಿ ಮತ್ತು ಅಂಗಡಿ ಇತ್ತು, ಒಂದು ಹಳ್ಳಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ತಂದೆಯವರು ಕಲಾವಿದರು, ಮೂಲತಃ ಕಲಾವಿದರು. ಅವರು ಶನೇಶ್ವರ ಸ್ವಾಮಿ ಕಥೆ ಮಾಡ್ತಾ ಇದ್ರು. ಅವರಿಂದ ಮೊದಲಿಗೆ ಬಂದ ಬಳವಳಿ ಸರ್ ಇದು. ಅವರಿಂದ ಬಂದ ಬಳವಳಿ ಇದು. ನನ್ನ ಗ್ರಾಮ ಶಿವಾರ ಅಂತೇಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಕೆರೆಗೋಡು ಹೋಬಳಿ. ಮೂಲತಃ ಕೃಷಿ ಕುಟುಂಬ ನಮ್ಮದು. ತಂದೆಯವರು ಶನೇಶ್ವರ ಸ್ವಾಮಿ ಕಥೆ ಮಾಡ್ತಾ ಇದ್ರಲ್ಲ, ಸ್ವಲ್ಪ ಅದು ತುಂಬ ಇಷ್ಟ ಅನ್ನಿಸ್ತು. ಅವ್ರ ಜೊತೆ ಸ್ವಲ್ಪ ಕುಳಿತು ಕಥೆ ಎಲ್ಲ ಮಾಡ್ತಾ ಇದ್ದೆ. ತದನಂತರ ನಮ್ಮ ಗ್ರಾಮದಲ್ಲೊಂದು ಒಳ್ಳೆ ತತ್ವಪದ ಕಲಾವಿದರ ತಂಡ ಇತ್ತು. ಹಿರಿಯ ಕಲಾವಿದರುಗಳೆಲ್ಲ ತುಂಬ ಸುಶ್ರಾವ್ಯವಾಗಿ ಯಾರಾದರೂ ತೀರ್ಕೊಂಡ್ರೆ ಇಡೀ ರಾತ್ರಿ ಶವ ಕಾಯ್ತಾ ಆಡ್ತಿದ್ರು. ಮತ್ತೆ ಉತ್ತರ ಕ್ರಿಯಾದಿ ದಿವಸ ಅವ್ರ ಮನೆ ಬಾಗಿಲು ತತ್ವಪದ ಆಡ್ತಾ ಇದ್ರು. ಅವ್ರ ಜೊತೆ ಕುಳಿತುಕೊಳ್ಳಾಗಿ ಈ ಕಲೆ ನನಗೆ ಬಂತು ಸರ್. ಸರ್ ಇವು ಮನೆಯಲ್ಲಿ ಕಲಾವಿದರಿದ್ರು ಅಂತ, ಸೊ ಅವರು ಯಾವ ರೀತಿ ಕಲೆ ಆಗಿದ್ರು ಸರ್ ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಮೂಲತಃ ಅವ್ರ ದೊಡ್ಡಪ್ಪವರು ಕಲಾವಿದರು ಅಂತ ಹೇಳ್ತಾರೆ. ಅವ್ರಿಗೂ ಅದು ಅಸ್ಪಷ್ಟವಾಗಿ ಗೊತ್ತಿಲ್ಲ. ಅವ್ರಿಗೆ ಕಲೆ ಬರಲಿಕ್ಕೆ ಕಾರಣ ನಮ್ಮ ಗ್ರಾಮದ ಪಕ್ಕ ಮಾರ್ಗೋಡ್ನಹಳ್ಳಿ ಅಂತಿದೆ, ಅಲ್ಲೊಬ್ಬರು ಪೋಸ್ಟ್ಮಾನ್ ವಿಷ್ಕಂಠಾಚಾರ್ ಅಂತಿದ್ದಾರೆ. ಅವರಿಂದ ಇವರು ಶನೇಶ್ವರ ಕಥೆ ಕಲಿತೆ ಅಂತ. ಮತ್ತೆ ನಮ್ಮ ತಂದೆ ರಂಗಭೂಮಿ ಕಲಾವಿದರು, ಹಲವಾರು ನಾಟಕಗಳಲ್ಲಿ ಪಾತ್ರಗಳನ್ನ, ನಾರದ, ಶಕುನಿ ಈ ತರ ಪಾತ್ರಗಳೆಲ್ಲ ಮಾಡ್ತಿದ್ರಂತೆ. ಮತ್ತೆ ಕಲೆ ಬಗ್ಗೆ ತುಂಬಾ ಪ್ರೀತಿ ಆಸ್ವಾದ. ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಶಿವಾರ ಉಮೇಶ್. ಹೌದು. ಶಿವಾರ ಹೆಂಗ್ ಬಂತು? ಉಮೇಶ್ ನಿಮ್ದು ಸಂಪೂರ್ಣ ಪೂರ್ತಿ ಹೆಸರು ಅಂತ? ಸರ್ ನನ್ನ ಹೆಸರು ಉಮೇಶ SS ಅಂತ. ಉಮೇಶ SS. ತಂದೆ ಶಿವಣ್ಣ, ಗ್ರಾಮ ಶಿವಾರ. ನಮ್ಮ ಮಂಡ್ಯದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮಂಜುಳಾ ಉಳ್ಳಳ್ಳಿ ಅಂತ ಒಬ್ಬರು ಇದ್ರು ಅಧಿಕಾರಿಗಳು. ಅವರೀಗ ಪ್ರಸ್ತುತ ಚಿಕ್ಕಮಗಳೂರಿರ್ಬೋದು ಅಥವಾ ಬೆಂಗಳೂರಿರ್ಬೋದು. ಅವ್ರು ಹೇಳಿದ್ರು, ನಿನ್ನ ಹೆಸರು ಶಿವಾರ ಉಮೇಶ್ ಅಂತ ಮಾಡ್ಕೋ, ಗ್ರಾಮದ ಹೆಸರು ಚೆನ್ನಾಗಿದೆ ಅಂತ. ಅವತ್ತಿನಿಂದ ಈಗಲೂ ನಂದು ದಾಖಲೆಯಲ್ಲಿ ಉಮೇಶ್ SS ಅಂತಾನೆ ಇದೆ. ಅದು ನನ್ನ ರೂಢಿ ನಾಮವಾಗಿ ನನ್ನ ಗ್ರಾಮದ ಹೆಸರು ಮೊದಲು ಬಂತು. ಶಿವಾರ ನನ್ನ ಗ್ರಾಮ, ನನ್ನ ಹೆಸರು ಉಮೇಶ್, ಅದರಿಂದ ಶಿವಾರ ಉಮೇಶ್ ಆಯ್ತು. ಈಗ ತಾವು ಹರಕತೆ ಮಾಡ್ತಾ ಇದ್ದೀರಾ? ಹೌದು. ಸೊ ಇದ್ರ ಜೊತೆಗೆ ಏನಾದ್ರು ನೀವು ಗಾಯಕರಾಗ್ಬೇಕು ಅನ್ನೋದೊಂದು ಆಸೆ ಇದೆಯಾ? 72 ವರ್ಷದ ಜೊತೆಯಾದ ಜೀವ ಬೇರಾಯಿತಲ್ಲೋ ಶಿವದೇ. 72 ವರ್ಷ ಜೊತೆಗಿದ್ದ ಜೀವ ಬೇರಾಯಿತಲ್ಲೋ ಶಿವನೇ. ಇದೆಲ್ಲ ಗಾಯಕನ ಆಗಬೇಕಂತ ಗಾಯಕಗಾಲಿ ಗಾಯಕ ಆಗಿದ್ದೀನಿ. ನಾನು ಹಾಡ್ತಿದ್ದೀನಿ ಸರ್. ನಾನು ಮೂಲತಃ ಮೊದಲು ಹಾಡಿದ್ದೆ ಗಾಯನ. ಹರಿಕತೆ ಬಂದಿದ್ದು ಈಗ 12 ವರ್ಷದಿಂದ ಈಚೆಗೆ ಹರಿಕತೆ ಕಲಿಬೇಕನ್ನೋ ಆಸೆ ಇತ್ತು. ಯಾಕೆಂದ್ರೆ ನಮ್ಮದು ಅಂಗಡಿ ವ್ಯಾಪಾರ, ಅಲ್ಲಿ ನಮ್ಮದು ಟೇಪ್ ರೆಕಾರ್ಡರ್ ಇತ್ತು. ನಮ್ಮ ತಂದೆ ತುಂಬಾ ಕ್ಯಾಸೆಟ್ಗಳು ಇಟ್ಟಿದ್ರು. ಯಾರ್ದು? ಗುರುರಾಜಲ್ ನಾಯ್ಡು ಅವ್ರದ್ದು. ಏನಿವತ್ತು ಕರ್ನಾಟಕದ ಕೀರ್ತಿ ಕಳಸ ಅವರು. ನಾಟಕ ರಂಗಕ್ಕೆ ಗುಬ್ಬಿ ವೀರಣ್ಣ, ಚಲನಚಿತ್ರ ರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು, ಹರಿಕಥಾ ರಂಗಕ್ಕೆ ಗುರುರಾಜಲ್ ನಾಯ್ಡು ಅವರು. ಅಂದು ಇಂದು ಮುಂದೆ ಎಂದೆಂದು ನಮ್ಮಂತ ಲಕ್ಷೋಪಲಕ್ಷ ಕಲಾವಿದರಿಗೆ ಅವರು ಮಾನಸ ಗುರುಗಳು. ನಾವೆಲ್ಲ ಏಕಲವ್ಯ ಇದ್ದ ಹಾಗೆ. ಅವರಿಲ್ಲ ಈಗ, ಆದರೂ ಅವರೇ ಗುರುಗಳವರು. ಆಸೆ ಇತ್ತು, ಆದರೆ ಕಲಿಸೋ ಗುರುಗಳು ಇರಲಿಲ್ಲ, ದಾರಿ ತೋರಿಸೋರು. ಆಗ ನನಗೆ ಸಿಕ್ಕಿದ್ದು ನಿಧಿ, ನನ್ನ ಪಾಲಿನ ನಿಧಿ ಯಾವುದು ಅಂದರೆ ಬೆಳಗೋಳ ನಾರಾಯಣದಾಸ್ ಅಂತ, ನಮ್ಮ ಶ್ರೀರಂಗಪಟ್ಟಣ ತಾಲೂಕು. ಅವರು ನನಗೆ ಸಿಕ್ಕಿದ್ರು ಸರ್. ಒಂದು 12-13 ವರ್ಷದಿಂದ ಸಿಕ್ಕಿದ್ರು. ಅವರಿಂದ ಹಿರಿಕತೆ ಬಂತು. ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇದ್ದಾರೆ, ಲಕ್ಷಗಳ ಜನ ನೋಡ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಸುಮಾರು ಕಲಾವಿದರು ಇದ್ದಾರೆ, ಆದ್ರೂ ಕೂಡ ಶಿವಾರ ಉಮೇಶ್ ಅವರು ಫೋಕಸ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಕಂಠ ಎಲ್ಲಿಂದ ಬಂತು, ಏನು ವಾಯ್ಸು ಅಂತ ಇದ್ರಿ? ಇದನ್ನ ತಾವೆಲ್ಲ ಯಾಕೆ ಪ್ರಿಪೇರ್ ಆದ್ರಿ, ಇನ್ನು ಹೆಂಗ್ ಬಂತು ಅಂತ? ನನ್ನ ಪ್ರಕಾರ ಸರ್, ಧ್ವನಿ ಅನ್ನೋದು ದೈವದತ್ತವಾಗಿ ಬರಬೇಕು. ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ.
ಯಾಕೆಂದ್ರೆ ರಾಗ ಬರ್ತದೆ, ಭಾವನೆ ಬರಲ್ಲ. ನನಗಿಂತೂ ತುಂಬಾ ಚಂದವಾಗಿ ಆಡೋ ಲಕ್ಷಾಂತರ ಕಲಾವಿದರು ಈ ನಾಡಲ್ಲಿ ಇದ್ದಾರೆ. ಒಂದು ತಪ್ಪೇನಂದ್ರೆ ಅವರು ಸಂಗೀತವನ್ನ ಸಂಗೀತವಾಗಿ ಆಡ್ತಾರೆ, ನಾನು ಸ್ವಲ್ಪ ಸಂಗೀತವನ್ನ ಭಾವನಾತ್ಮಕವಾಗಿ ಆಡ್ತೀನಿ. ಇಷ್ಟೇ. ಅದು ಮತ್ತೆ ಧ್ವನಿ ಅನ್ನೋದು ದೇವತಾಗ ಬಂತು. ಮತ್ತೆ ಆಡ್ತಾ ಆಡ್ತಾ ಈ ಯಾವುದೇ ಕಲಾವಿದ ಆದರೂ ಅಷ್ಟೇ ಸರ್, ಯಾವುದು ಔಷಧಿ ಅಂತೇನಿಲ್ಲ, ಇದು ಸತತ ಗಾಯನ. ನಾನು ಸರ್ ಈಗ ತಿಂಗಳಿಗೆ 30 ಕಾರ್ಯಕ್ರಮ ಆಡ್ತೀನಿ, ಅಲ್ಲೇ ಪ್ರಾಕ್ಟೀಸ್. ಈಗ ಸಂಗೀತ ಹೇಗೆ ಅಂದರೆ ಗಾದೆ ಇದೆ, ಆಡ್ತಾ ಆಡ್ತಾ ರಾಗ, ನಳ್ತಾ ರೋಗ ಅಂತ. ಅದರಿಂದ ಈ ಧ್ವನಿ ಸಮಸ್ಯೆ ಏನು ಅಷ್ಟು ಬರೋದಿಲ್ಲ ನನಗೆ, ಧ್ವನಿ ಸಮಸ್ಯೆ ಏನು ಬರೋದಿಲ್ಲ. ಈಗ ನಮ್ಮ ಧ್ವನಿಯನ್ನ ಕ್ಲಿಯರಿಟಿ ಏನಲ್ಲ, ಈಗ ನನ್ನ ಧ್ವನಿಯನ್ನ ಭಾವನಾತ್ಮಕ ಜನ ಮುಡಿಸ್ತೇವೆ ನಾವು, ಆದ್ರೆ ನಮ್ಮ ಧ್ವನಿಯನ್ನ ಕ್ಲಿಯರಿಟಿ ಅಂತ ಒಪ್ಕೊಳ್ಳಲ್ಲ ಯಾರು. ಕೆಲವರು ಈಗ ಒಂದು ಆಲ್ಬಮ್ ಮಾಡ್ಬೇಕಂದ್ರೆ, ಧ್ವನಿ ಸುಳ್ಳಿ ಮಾಡ್ಬೇಕಾದ್ರೆ ನಾವು ಸುಧಾರಿಸ್ಬೇಕು ಅಂದ್ರೆ ನಾನು ವಾರ ಪರ್ಯಂತ ರೆಸ್ಟ್ ಮಾಡೇ ಆಡ್ಬೇಕಲ್ಲಿ. ಇದು ಸಾರ್ವಜನಿಕ ಕಾರ್ಯಕ್ರಮ ಇರೋದ್ರಿಂದ ಅದು ಜನಕ್ಕೆ ಇಷ್ಟ ಆಗ್ತದೆ, ತೊಂದರೆ ಇಲ್ಲ. ಈಗ ಯಾರೋ ವಿದ್ವತ್ತಿರೋರು, ಒಬ್ಬ ಕೀಬೋರ್ಡ್ ಪ್ಲೇಯರ್ ಯಾರೋ ಇದ್ರೆ ಅವ್ರು ಹೇಳಿ ಮಾಡಿದ್ರು, ಇನ್ನೊಂದು ಸ್ವಲ್ಪ ಧ್ವನಿ ಶುದ್ಧ ಮಾಡ್ಕೊಂಡು ಬಂದೆ ಆಡಿ ಅಂತ ಹೇಳ್ತಾರೆ ಸರ್. ಆಗಿದೆ. ನಾನು ಇದಕ್ಕೇನು ವಿಶೇಷವಾದ ಔಷಧಿ ಅಂತೇನಿಲ್ಲ. ಒಟ್ಟಾರೆ ಈಗ ಹಾಡ್ತಾ ಇದ್ರೆ ಎಲ್ಲೂ ಬೇಕಾಗಲ್ಲ. ಹೌದು ಸರ್, ಸತತ ಅಭ್ಯಾಸ. ಕಲಾವಿದ ನಿಲ್ಸಬಾರ್ದು, ಹಾಡ್ತಾನೆ ಇದ್ರೆ ಆ ಧ್ವನಿ ಮಾಗತ್ತೆ ಸರ್, ಧ್ವನಿ ಮಾಗತ್ತೆ. ನಾನು ಬಹಳ ಕಡೆ ಉದಾಹರಣೆ ಕೊಡ್ತೀನಿ. ಈ ಮಚ್ಚು, ಕುಡುಗೋಲು ಇವನ್ನೆಲ್ಲ ಕುಲ್ ಮೇಲೆ ನಾವು ರೆಡಿ ಮಾಡಿಸ್ಕೊಂಡ್ ಬಂದು ಇಟ್ಬಿಟ್ರೆ ಆಗಲ್ಲ, ಅದನ್ನ ಕಲ್ ಮೇಲೆ ಮಸಿಬೇಕು. ಅದು ಮಸಿತಾ ಮತ್ತೆ ಮತ್ತೆ ಶಾರ್ಪ್ ಆಗ್ತಾ ಹೋಗ್ತದೆ ಅದು. ಈಗ ನಾವು ಕಲ್ತಿದ್ದೀವಿ ಅಂತ ಸುಮ್ಮನಿದ್ರೆ ಆಗೋದಿಲ್ಲ, ಪ್ರತಿನಿತ್ಯವೂ ಆಡಬೇಕು. ನಾನು 2-3 ದಿವಸ ನಾವೇ ಗ್ಯಾಪ್ ಮಾಡಿ ಆಡ್ಲಿಕ್ಕೆ ಹೋದ್ರೆ ಮತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ. ಈಗ ನೀವು ಹಾಡ್ತಾ ಹಾಡ್ತಾ ರಾಗ, ತಾಲ ಎಲ್ಲ ಇರುತ್ತೆ, ಭಾವನೆಗಳು ಎಲ್ಲ ಇರ್ತಾವಲ್ಲ. ಹೌದು. ಸೊ ಇದನ್ನೆಲ್ಲ ಕೂಡ ನೀವು ಫಾಲೋ ಮಾಡ್ತೀರಾ? ಮಾಡ್ತೀನಿ ಸರ್, ಖಂಡಿತ. ಅದು ಮತ್ತೆ ನಮಗೆ ಕೀಬೋರ್ಡರ್ ಇದ್ದಾರೆ ರೆಗ್ಯುಲರ್, ಮತ್ತೆ ತಬಲಿಸ್ಟ್ ಇದ್ದಾರೆ, ಅವರು ಸದಾ ನಮ್ಮ ಜೊತೆ ಇರ್ತಾರೆ, ಅವಾಗ್ಲೂ ನಮ್ಮ ಜೊತೆ ಇರ್ತಾರಲ್ಲ ಸರ್. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಅದರಿಂದ ಅವರು ನಮ್ಮನ್ನ ಸ್ವಲ್ಪ ತಿದ್ದಿದ್ರು ಸರ್. ನಮಗೆ ಮೂಲತಃ ಸಿಕ್ಕಿದ್ದು ತಬಲ ವೆಂಕಟೇಶ್ ಅಂತೇಳಿ, ಅವರು ಮಂಡ್ಯ. ಗೊರವಾಲೆ ಉಮಾಶಂಕರ್ ಅಂತೇಳಿ ಕೀಬೋರ್ಡ್. ಅವರು ಒಂದಿಬ್ಬರು ನಮಗೆ ಮೂಲ ಫೌಂಡೇಶನ್. ಅವರು ನನಗೆ ಪ್ರಾರಂಭಿಕ ಹಂತದಲ್ಲಿ ಇಷ್ಟು ಪ್ರಸಿದ್ಧರಾಗಿರಲಿಲ್ಲ. ಆವಾಗ ನಮ್ಮನ್ನೆಲ್ಲ ಈ ತಾಳ, ಈ ಶ್ರುತಿ ಇವನ್ನೆಲ್ಲ ಸ್ವಲ್ಪ ನನಗೆ ಸರಿ ಮಾಡಿಕೊಟ್ರು ಸರ್. 72 ವರ್ಷದ ಜೊತೆಯಾದ ಜೀವ ಬೇರಾಯಿತಲ್ಲೋ ಶಿವನೇ, 72 ವರ್ಷ ಜೊತೆಗಿದ್ದ ಜೀವ ಬೇರಾಯಿತಲ್ಲೋ ಶಿವನೇ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಈ ದಿವಸ ದೂರದ ಕೋಲಾರದಿಂದ ಬಂದು ಈ ಕಲಾವಿದನನ್ನು ನಿಮಗೆ ಪರಿಚಯ ಮಾಡೋ ಪ್ರಯತ್ನವನ್ನು ನಮ್ಮ ಐಡಿಯಾ ಕನ್ನಡ ನ್ಯೂಸ್ ಚಾನೆಲ್ನ ಕೋಲಾರದ ಮಂಜು ಅವರು, ಐಡಿಯಾ ಮಂಜು ಅವರು, ನಮ್ಮ ಮದ್ದೂರಿನ ಪ್ರಸಿದ್ಧ ಕ್ಷೇತ್ರ ಇದು, ಆಲೂರು ಬೀರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಈಗ ನನ್ನಂಥ 100 ಕಲಾವಿದರನ್ನ ಬೆಳಗ್ತಿರೋ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಐಡಿಯಾ ಕನ್ನಡ ನ್ಯೂಸ್ ಚಾನೆಲ್ ಮಾಡ್ತಾ ಇದೆ. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನೆಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನೆಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನೆಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.